ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಲರ್ನ್ ಈಸಿಲಿ ಚಾನಲ್. ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರು ಬರೆದಿರ್ತಕ್ಕಂತಹ ರಂಗನ ಮದುವೆ ಈ ಒಂದು ಕಥೆಯ ಸರಳವಾದಂತಹ ಸಾರಾಂಶವನ್ನು ಕನ್ನಡದಲ್ಲಿ ತಿಳಿಸ್ತಾ ಹೋಗ್ತೇನೆ. ಸಣ್ಣ ಕಥೆಗಳ ಜನಕ ಎಂದೇ ಪ್ರಸಿದ್ಧರಾಗಿರ್ತಕ್ಕಂಥ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರು ಈ ರಂಗನ ಮದುವೆ ಅಂತಕ್ಕಂತಹ ಈ ಕತೆ ಹೊಸಹಳ್ಳಿ ಈ ಒಂದು ಹಳ್ಳಿಯಿಂದ ಪ್ರಾರಂಭಿಸುತ್ತಾರೆ. ಇಲ್ಲಿ ರಂಗ ಈ ಕಥೆಯ ನಾಯಕನಾಗಿರ್ತಾನೆ. ಈ ಕಥೆಯಲ್ಲಿ ಆ ರಂಗ ಆ ಹೊಸಹಳ್ಳಿಯಲ್ಲಿ ಒಬ್ಬ ವಿಲೇಜ್ ಅಕೌಂಟೆಂಟ್, ಅಂದರೆ ಆ ಹಳ್ಳಿಯ ಒಬ್ಬ ಗ್ರಾಮ ಲೆಕ್ಕಾಧಿಕಾರಿ ಅಂತ ಕರಿತೀವಲ್ಲೋ ಅವರ ಮಗನಾಗಿರುತ್ತಾನೆ. ಈ ಕಥೆಯು ಪ್ರಾರಂಭಗೊಳ್ತಕ್ಕಂಥದ್ದು ಹಳ್ಳಿಯ ವಿವರಣೆಯಿಂದ ಪ್ರಾರಂಭಿಸ್ತಾರೆ. ಇಲ್ಲಿ ಕಥೆಗಾರರಾಗಿರ್ತಕ್ಕಂತಹ ವೆಂಕಟೇಶ್ ಅಯ್ಯಂಗಾರ್ ಅವರೇ ಇಲ್ಲಿ ಲೇಖಕರು ಅಥವಾ ಈ ಕಥೆಯನ್ನು ಹೇಳ್ತಾ ಹೋಗ್ತಾರೆ. ಈ ಹೊಸಹಳ್ಳಿ ಅಂತಕ್ಕಂಥದ್ದು ಮೈಸೂರಿಗೆ ಜಿಲ್ಲೆಯಲ್ಲಿ ಬರ್ತಕ್ಕಂಥ ಒಂದು ಸಣ್ಣ ಹಳ್ಳಿ ಆಗಿರುತ್ತೆ. ಆದರೆ ಈ ಹಳ್ಳಿ ಯಾವುದೇ ಒಂದು ಅಟ್ಲಾಸ್ನಲ್ಲಿ ಅಥವಾ ಗ್ಲೋಬ್ನಲ್ಲಿ ಕಾಣಲ್ಲ ಅಂತಕ್ಕಂಥದ್ದನ್ನು ಹೇಳ್ತಾರೆ. ಈ ಹಳ್ಳಿ ತುಂಬ ಸುಂದರವಾಗಿರುತ್ತೆ. ಈ ಹಳ್ಳಿಯ ಸುತ್ತ ಮಾವಿನ ಮರಗಳು, ವಿಶೇಷವಾದಂತಹ ಒಂದು ಬೆಳೆಗಳು ಎಲ್ಲವೂ ಸಹ ಬೆಳೀತಾ ಈ ಹಳ್ಳಿ ತುಂಬ ಸುಂದರವಾಗಿರುತ್ತೆ. ಈ ಲೇಖಕರಿಗೆ ಹೇಳ್ತಕ್ಕಂಥ ಮಾತನ್ನು ಆ ಊರಿನ ವೈದ್ಯರಾದಂತಹ ಗುಂಡಭಟ್ಟರು ಇದನ್ನು ಒಪ್ತಾರೆ. ಅಂದರೆ ಈ ಹಳ್ಳಿ ಯಾವುದೇ ಒಂದು ಭೂಗೋಳದ ಪುಟಗಳಲ್ಲಿ, ಅಂದರೆ ಒಂದು ಅಟ್ಲಾಸ್ಗಳಲ್ಲಿ ಇಲ್ಲ ಅಂತಕ್ಕಂಥದ್ದನ್ನು ಒಪ್ತಾರೆ. ಈ ರಂಗನ ಕತೆ ಪ್ರಾರಂಭ ಆಗ್ತಕ್ಕಂಥದ್ದು 10 ವರ್ಷಗಳ ಹಿಂದೆ. ಈ ಒಂದು ಹೊಸ ಹಳ್ಳಿಯಲ್ಲಿ ಇಂಗ್ಲೀಷ್ ಅಂತಕ್ಕಂಥ ಭಾಷೆ ಪ್ರಚಲಿತದಲ್ಲಿ ಇರಲಿಲ್ಲ. ಅಂದರೆ ಯಾರಿಗೂ ಸಹ ಪರಿಚಯ ಇರಲಿಲ್ಲ. ಇಂಗ್ಲೀಷ್ ಮಾತಾಡ್ತಾರೆ ಅಂದರೆ ಸಾಕು, ಅವರು ತುಂಬ ಗ್ರೇಟ್ ಅಂತಕ್ಕಂತಹ ಒಂದು ಕಾಲ. ಆ ಗ್ರಾಮದ ವಿಲೇಜ್ ಅಕೌಂಟೆಂಟ್ ಅಥವಾ ಗ್ರಾಮದ ಲೆಕ್ಕಾಧಿಕಾರಿಯಾದ ಮಗ ರಂಗನನ್ನು ಏನು ಮಾಡ್ತಾರೆ, ಬೆಂಗಳೂರಿಗೆ ಓದೋದಕ್ಕೆ ಕಳಿಸ್ಕೊಡ್ತಾರೆ. ಈ ರಂಗ ಬೆಂಗಳೂರಿಗೆ ಓದೋಕ್ಕೆ ಹೋಗಿರ್ತಾನೆ. ಹಳ್ಳಿಯ ಜನರಿಗೆ ಅದು ತುಂಬ ಒಂದು ಆಶ್ಚರ್ಯಕರವಾಗಿರ್ತಕ್ಕಂಥ ಸಂಗತಿ. ರಂಗ ಬೆಂಗಳೂರಿನಲ್ಲಿ ಇಂಗ್ಲೀಷ್ ಓದ್ತಾ ಇದ್ದಾನೆ ಅಂತಕ್ಕಂತಹ ಒಂದು ಹಿರಿಮೆ ಹೆಚ್ಚಾಗಿರುತ್ತೆ. ನಂತರ ರಂಗ ಬೆಂಗಳೂರಿನಿಂದ ತನ್ನ ವಿದ್ಯಾಭ್ಯಾಸವನ್ನು ಮುಗಿಸಿ ಹಳ್ಳಿಗೆ ಬರ್ತಾನೆ. ಆ ವಿಷಯವನ್ನು ತಿಳಿದಂಥ ಹಳ್ಳಿಯ ಜನರು ತುಂಬ ಉತ್ಸುಕರಾಗಿರ್ತಾರೆ. ಆ ರಂಗ ಹೇಗೆ ಬದಲಾಗಿದ್ದಾನೆ, ಇಂಗ್ಲೀಷ್ ಕಲ್ತಿದ್ದಾನೆ, ಹೇಗಿದ್ದಾನೆ ಅಂತ ನೋಡೋದಕ್ಕೆ ಹಳ್ಳಿಯ ಜನರೆಲ್ಲ ತುಂಬ ಉತ್ಸಾಹದಿಂದ ರಂಗನ ಮನೆಯ ಬಾಗಿಲಿಗೆ ಬಂದು ಸೇರಿರ್ತಾರೆ. ಇಲ್ಲಿ ಆ ಲೇಖಕರು, ಅಂದರೆ ಈ ಕಥೆಯನ್ನು ಹೇಳ್ತಾ ಇರ್ತಕ್ಕಂಥ ಲೇಖಕರು ಅಥವಾ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರೇ ಇಲ್ಲಿ ಫಸ್ಟ್ ಪರ್ಸನ್ ಆಗಿ ಹೇಳ್ತಾ ಇರೋದ್ರಿಂದ ಅವರು ಸಹ ಅಲ್ಲಿ ರಂಗನನ್ನು ನೋಡೋಕ್ಕೆ ಹೋಗಿರ್ತಾರೆ. ಆದರೆ ರಂಗ ಈ ಹಳ್ಳಿಯನ್ನು ಬಿಟ್ಟು ಹೋದಾಗ ಹೇಗಿದ್ನೋ ಹಾಗೆ ಕಾಣ್ತಾ ಇರ್ತಾನೆ. ಆ ಜನರೆಲ್ಲ ಆಶ್ಚರ್ಯಪಡ್ತಾರೆ, ಇದೇನಪ್ಪ ರಂಗ ಹಳ್ಳಿ ಬಿಟ್ಟು ಇಂಗ್ಲೀಷ್ ಕಲಿಯಲು ಹೋಗಿದ್ದ, ವಿದ್ಯಾಭ್ಯಾಸ ಮಾಡಿ ಬಂದಿದ್ದೇನೆ, ಮೊದಲು ಹೇಗಿದ್ನೋ ಹಾಗೆ ಇದ್ದಾನಲ್ಲ ಅಂತೇಳಿ ಎಲ್ಲರೂ ಆಶ್ಚರ್ಯಪಡ್ತಾರೆ. ಆ ಊರಿನ ಒಬ್ಬ ಮುದುಕಿಯೊಬ್ಬಳು ಏನು ಮಾಡ್ತಾಳೆ, ರಂಗನನ್ನು ಬಂದು ಆತ ಜಾತಿಯನ್ನೇನಾದರೂ ಬಿಟ್ಬಿಟ್ಟಿದ್ದಾನ ಅಂತ ಕನ್ಫರ್ಮ್ ಮಾಡ್ಕೊಳ್ಳೋಕ್ಕೆ ಅವನು ಧರಿಸಿರ್ತಕ್ಕಂಥ ಜನಿವಾರವನ್ನು ತೆಗೆದು ನೋಡಿ ಹೇಳ್ತಾಳೆ, ಇವನು ರಂಗ ಇವನು ತನ್ನ ಕ್ಯಾಸ್ಟನ್ನು ಬಿಟ್ಟಿಲ್ಲ ಅಂತಕ್ಕಂಥದ್ದನ್ನ ಹೇಳ್ತಾಳೆ. ಈ ಜನರೆಲ್ಲ ಏನು ಮಾಡ್ತಾರೆ, ರಂಗ ಹಾಗೆ ಇದ್ದಾನೆ ಅಂತೇಳಿ ಎಲ್ಲ ಹೊರಟೋಗ್ತಾರೆ. ನಂತರ ಕಥೆಗಾರರಾಗಿರ್ತಕ್ಕಂತಹ ಇವರು ಲೇಖಕರು ರಂಗನನ್ನು ಭೇಟಿ ಮಾಡಿ ಅವರು ಇಬ್ಬರು ಮಾತಾಡ್ತಾರೆ. ರಂಗ ಹೇಗಿದ್ದಾನೆ, ಅವನು ಯಾವ ರೀತಿ ಕಾಲೇಜಿನಲ್ಲಿ ಓದ್ದ, ಹೇಗಿತ್ತು ಬೆಂಗಳೂರು, ಇವೆಲ್ಲವನ್ನ ಕೇಳ್ತಾನೆ. ಆ ರಂಗ ಕೂಡ ಬೆಂಗಳೂರಿನಲ್ಲಿ ಓದಿ ಬಂದರೂ ಸಹ ತುಂಬ ಗೌರವದಿಂದ ಲೇಖಕರಿಗೆ ನಮಸ್ಕಾರ ಮಾಡಿ ಹೇಳ್ತಾನೆ. ನಂತರ ರಂಗ ಮತ್ತು ಲೇಖಕರಿಬ್ಬರು ಸಹ ಒಂದೆರಡು ಕಿತ್ತಳೆ ಹಣ್ಣುಗಳನ್ನು ತಿಂದು ಇವರಿಬ್ಬರು ಭೇಟಿ ಆಗ್ತಾ ಇರ್ತಾರೆ. ಅವರು ಹಲವಾರು ವಿಷಯಗಳ ಬಗ್ಗೆ ಮಾತಾಡ್ತಾರೆ. ನಂತರ ಲೇಖಕರು ಏನು ಮಾಡ್ತಾರೆ, ಈ ರಂಗನಿಗೆ ಒಂದು ಮದುವೆಯನ್ನು ಮಾಡ್ತಕ್ಕಂತಹ ಪ್ಲಾನನ್ನು ಮಾಡ್ತಾರೆ. ನಂತರ ರಂಗನಿಗೆ ಒಳ್ಳೆಯ ಹುಡುಗಿಯನ್ನು ಹುಡುಕಬೇಕು ಅಂತ ಅವರು ಮನಸ್ಸು ಅಂದುಕೊಂಡು ರಂಗನಿಗೆ ಈ ಮಾತನ್ನು ಹೇಳ್ತಾರೆ. ಆದರೆ ರಂಗ ಏನು ಮಾಡ್ತಾನೆ, ಇನ್ನೂ ನಾನು ಮದುವೆ ಆಗೋದಕ್ಕೆ ಯೋಚನೆ ಮಾಡಿಲ್ಲ. ಆದರೆ ನಾನು ಮದುವೆ ಆದರೆ ಎಂಥ ಹುಡುಗಿಯನ್ನು ಮದುವೆ ಆಗಬೇಕು ಅಂದರೆ ಎಲ್ಲರೂ ಅವಳನ್ನು ಒಪ್ಪಬೇಕು, ಎಲ್ಲರೂ ಅವಳನ್ನು ಮೆಚ್ಚುವಂತಿರಬೇಕು. ಆ ಹುಡುಗಿ ತುಂಬ ಮೆಚ್ಯೂರ್ ಆಗಿರಬೇಕಾದ್ರೆ ಪ್ರಬುದ್ಧ ಹುಡುಗಿ ಆಗಿರಬೇಕು ಅಂತ ಹೇಳಿ ತನ್ನ ಮಡದಿ ಅಥವಾ ತನ್ನ ಒಂದು ವಿವಾಹದ ಬಗ್ಗೆ ಇರತಕ್ಕಂಥ ತನ್ನ ಒಂದು ಒಪಿನಿಯನ್ಸನ್ನು ರಂಗ ಏನು ಮಾಡ್ತಾನೆ, ಆ ಲೇಖಕರಿಗೆ ಹೇಳ್ತಾನೆ. ಅಂತಹ ಹುಡುಗಿ ನನಗೆ ಸಿಗ್ತಾಳೋ ಇಲ್ವೋ, ಆದ್ದರಿಂದ ನಾನು ಬ್ರಹ್ಮಚಾರಿಯಾಗಿ ಇದ್ದುಬಿಡ್ತೀನೇನೋ ಅಂತಕ್ಕಂತಹ ಮಾತುಗಳನ್ನು ಸಹ ಹೇಳ್ತಾನೆ. ಇದರಿಂದ ಕವಿಯವರಿಗೆ ಅಥವಾ ಲೇಖಕರಿಗೆ ಒಂದು ರೀತಿ ಬೇಸರವೂ ಸಹ ಆಗುತ್ತೆ. ನಂತರ ಏನು ಮಾಡ್ತಾರೆ ಲೇಖಕರು,
ಏನಾದರೂ ಮಾಡಿ ರಂಗನಿಗೆ ಮದುವೆ ಮಾಡಲೇಬೇಕು ಅಂಥೇಳಿ ನಿರ್ಧಾರ ಮಾಡ್ತಾರೆ. ಅವರಿಗೆ ರಾಮಾರಾವ್ ಅವರವರ ಒಬ್ಬ ಹುಡುಗಿ, ಮನೆಯಲ್ಲಿ ಒಬ್ಬ ಹುಡುಗಿ ಇರ್ತಾಳೆ ರತ್ನ ಅಂತ ಹೇಳಿ. ಆಕೆ ರಾಮಾರಾವ್ ಅಂತಕ್ಕಂತಹ ವ್ಯಕ್ತಿಯ ಒಂದು ಸೋದರ ಸೊಸೆಯಾಗಿರ್ತಾಳೆ. ಆ ಹುಡುಗಿ ರಂಗನಿಗೆ ತುಂಬ ಸೂಟ್ ಆಗ್ತಕ್ಕಂಥ ಹುಡುಗಿ, ಸೂಕ್ತವಾದಂತಹ ಒಂದು ಹೆಣ್ಣು ಅನ್ನೋದನ್ನು ಲೇಖಕರು ನಿರ್ಧಾರ ಮಾಡ್ತಾರೆ. ಆ ರತ್ನ ಅಂತಕ್ಕಂಥ ಹುಡುಗಿ ಸಿಟಿಯಿಂದ ಬಂದವಳೆ ಆಗಿರ್ತಾಳೆ. ಹಾಗೆ ಆಕೆ ವೀಣೆ ಮತ್ತು ಹಾರ್ಮೋನಿಯಮನ್ನು ನುಡಿಸಲು ತುಂಬ ಚೆನ್ನಾಗಿ ಕಲ್ತಿರ್ತಾಳೆ. ತುಂಬ ಚೆನ್ನಾಗಿ ಹಾಡನ್ನು ಸಹ ಆಡ್ತಾ ಇರ್ತಾಳೆ. ಆದ್ದರಿಂದ ಈ ಲೇಖಕರು ಆಗಾಗ ರಾಮಾರಾವ್ ಅವರ ಮನೆಗೆ ಭೇಟಿ ನೀಡ್ತಾ ಇರೋದ್ರಿಂದ ರತ್ನಳನ್ನು ತುಂಬ ಚೆನ್ನಾಗಿ ನೋಡಿರ್ತಾರೆ, ಪರಿಚಯವೂ ಆಗಿರುತ್ತೆ ಮತ್ತು ಅವರಿಬ್ಬರ ಮಧ್ಯೆ ತುಂಬ ಚೆನ್ನಾಗಿರ್ತಕ್ಕಂಥ ಒಂದು ಸಂಬಂಧ ಇರುತ್ತೆ. ಆದ್ದರಿಂದ ಏನು ಮಾಡ್ತಾರೆ ಲೇಖಕರು, ರಂಗನಿಗೆ ರತ್ನಳನ್ನು ಕೊಟ್ಟು ಏನಾದರೂ ಮಾಡಿ ಮದುವೆ ಮಾಡಿಸ್ಬೇಕು ಅಂತ ಹೇಳಿ ನಿರ್ಧಾರ ಮಾಡ್ತಾರೆ. ಮಾರನೇ ದಿನ ಏನು ಮಾಡ್ತಾರೆ, ಕವಿ ರಾಮಾರಾವ್ ಅವರ ಮನೆಗೆ ಹೋಗ್ತಾರೆ. ಹೋಗೋಕ್ಕಿಂತ ಮುಂಚೆ ಏನು ಮಾಡ್ತಾರೆ, ರಂಗನನ್ನು ಸಹ ಅವರ ಮನೆಗೆ ಬರೋದಕ್ಕೆ ಹೇಳಿರ್ತಾರೆ. ಆ ರತ್ನಳನ್ನು ಏನು ಮಾಡ್ತಾರೆ, ಮಜ್ಜಿಗೆ ತರಲು ಹೇಳಿರ್ತಾರೆ. ಹಾಗೆ ರತ್ನಳನ್ನು ಒಂದು ರೀತಿ ಹೆಣ್ಣನ್ನು ಸಿಂಗಾರವಾಗಿ ಬರೋದಕ್ಕೂ ಸಹ ತನ್ನ ಹೆಂಡತಿಗೆ ಹೇಳಿ ಕಳಿಸಿರ್ತಾರೆ ಲೇಖಕರು, ಕವಿಯವರು. ನಂತರ ಆ ರತ್ನ ಏನು ಮಾಡ್ತಾಳೆ, ಒಳ್ಳೆಯ ಸೀರೆಯನ್ನು ಧರಿಸಿರ್ತಾಳೆ. ಬಂದು ಒಂದು ಮಜ್ಜಿಗೆಯನ್ನು ಇವರು ಲೇಖಕರಿಗೆ ಕೊಟ್ಟು ಮನೆಯಲ್ಲೇ ಕುಳಿತು ಇರ್ತಾಳೆ. ಆಗ ಲೇಖಕರು ಆಕೆಗೆ ಹಾಡನ್ನು ಹಾಡುವಂತೆ ಹೇಳ್ತಾರೆ. ರತ್ನ ಏನು ಮಾಡ್ತಾಳೆ, ಸರಿ ಅಂತ ಹೇಳಿ, ಈಗಾಗಲೇ ರತ್ನ ಲೇಖಕರಿಗೆಲ್ಲ ಪರಿಚಯ ಇರೋದ್ರಿಂದ ರತ್ನ ಹಾಡನ್ನು ಹಾಡ್ತಾ ಇರ್ತಾಳೆ. ಆ ಸಮಯಕ್ಕೆ ಏನು ಮಾಡ್ತಾನೆ, ರಂಗ ಆ ಬಾಗಿಲ ಬಳಿಗೆ ಬರ್ತಾನೆ. ಬಂದವನೇ ಹಾಡನ್ನು ಕೇಳಿಸ್ಕೊಬಿಟ್ಟು ಆತ ಏನು ಮಾಡ್ತಾನೆ, ಎಷ್ಟು ಸುಂದರವಾದಂತಹ ಹಾಡಿದು, ಈ ಹಾಡು ನಿಲ್ಲಬಾರ್ದು, ನಾನು ಇದನ್ನ ಹೀಗೆ ಕೇಳ್ತಾ ಇರಬೇಕು ಅಂತ ಅಲ್ಲೇ ಕೇಳ್ತಾ ನಿಂತ್ಕೋತಾನೆ. ಅದ್ರ ಜೊತೆಗೆ ಈ ಹಾಡನ್ನು ಆಡ್ತಾ ಇರ್ತಕ್ಕಂಥ ಹುಡುಗಿ ಯಾರಿರಬಹುದು, ಆಕೆಯನ್ನು ನೋಡಬೇಕು ಅಂತ ಹೇಳಿ ಆತ ಮನೆಯೊಳಗೆ ಇಣಿಕಿ ನೋಡ್ತಾನೆ. ಅಲ್ಲಿ ಇಣಿಕಿ ನೋಡಿದಾಗ ರತ್ನ ಹಾಡನ್ನು ಹಾಡ್ತಾ ಇರೋಳು ಏನು ಮಾಡ್ತಾಳೆ, ಈ ರಂಗನನ್ನು ನೋಡಿದ ತಕ್ಷಣ ಏನು ಮಾಡ್ತಾಳೆ, ಹಾಡೋದನ್ನು ನಿಲ್ಲಿಸ್ಬಿಡ್ತಾಳೆ. ಯಾಕಂದರೆ ರತ್ನನಿಗೂ ಮತ್ತು ರಂಗನಿಗೂ ಒಂದು ಪರಿಚಯ ಇರೋದಿಲ್ಲ. ಆದ್ದರಿಂದ ಏನು ಮಾಡ್ತಾನೆ, ಆಕೆ ರತ್ನ ಏನು ಮಾಡ್ತಾಳೆ, ಹಾಡನ್ನು ನಿಲ್ಲಿಸ್ಬಿಡ್ತಾಳೆ. ನಿಲ್ಲಿಸಿದ ತಕ್ಷಣ ರಂಗನಿಗೂ ಸಹ ಒಂದು ರೀತಿ ಡಿಸಪಾಯಿಂಟ್ ಆಗ್ತಾನೆ. ಅಯ್ಯೋ, ಹಾಡು ನಿಂತೋಯ್ತಲ್ಲ ಅಂಥೇಳಿ ಒಳಗೆ ಹೋಗಿ ಒಂದು ಕುರ್ಚಿಯ ಮೇಲೆ ಕೂತ್ಕೋತಾನೆ. ರತ್ನ ಏನು ಮಾಡ್ತಾಳೆ, ಅಪರಿಚಿತನಾಗಿರ್ತಾಳೆ ರಂಗನನ್ನು ನೋಡಿದ ತಕ್ಷಣ ಆಕೆ ಸ್ವಲ್ಪ ನಾಚ್ಕೋತಾಳೆ. ಹಾಗೆ ಇಬ್ಬರು ಒಬ್ಬರನ್ನೊಬ್ಬರು ನೋಡ್ಕೋತಾರೆ. ಇಲ್ಲಿ ರಂಗನಿಗೆ ಒಂದು ರೀತಿ ಮುಜುಗರವೂ ಸಹ ಆಗತ್ತೆ. ಆಗ ಯಾರೂ ಸಹ ಮಾತಾಡೋದಿಲ್ಲ, ಒಂದು ರೀತಿ ನಿಶ್ಶಬ್ದವಾದಂತಹ ವಾತಾವರಣ ಇರುತ್ತೆ. ಆದ್ದರಿಂದ ರಂಗ ಹೇಳ್ತಾನೆ, ನಾನು ಒಳಗೆ ಬಂದಿದ್ದರಿಂದ ಇಲ್ಲೇ ಹಾಡು ನಿಂತೋಯ್ತು, ಹಾಗಾಗಿ ನಾನು ಹೊರಟೋಗ್ತೇನೆ ಅಂತ ಹೇಳ್ತಾನೆ. ಆದರೆ ಅಲ್ಲಿಂದ ಹೋಗೋದಿಲ್ಲ. ಆದರೆ ಈ ಮಾತನ್ನು ಕೇಳಿಸ್ಕೊಂಡಂಥ ರತ್ನ ಏನು ಮಾಡ್ತಾಳೆ, ತುಂಬ ನಾಚಿಕೊಂಡು ಮನೆಯ ರೂಮಿನೊಳಗೆ ಹೊರಟೋಗ್ತಾಳೆ. ಅದಾದ ನಂತರ ಸ್ವಲ್ಪ ಹೊತ್ತಿನ ನಂತರ ಏನು ಮಾಡ್ತಾಳೆ, ರಂಗ ಲೇಖಕರನ್ನು ಅಂದರೆ ಕವಿಯನ್ನು ಕೇಳ್ತಾರೆ, ಆ ಹುಡುಗಿ ಯಾರು ಹೇಗೆ ಅಂತ ಕೇಳಿದಾಗ ಕವಿ ಕೂಡ ರಂಗನನ್ನು ಚುಡಾಯಿಸ್ತಾರೆ. ಯಾಕೆ, ನೀನು ಅವಳನ್ನು ಮದುವೆ ಆಗಬೇಕು ಅಂತಕ್ಕಂಥ ಒಂದು ಆಸೆಯನ್ನು ಹೊಂದಿದೆಯಾ ಅಂತ ಕೇಳ್ತಾನೆ. ಆಗ ರಂಗನಿಗೆ ಆಕೆ ಆಲ್ರೆಡಿ ರತ್ನ ತುಂಬ ಇಷ್ಟ ಆಗಿಬಿಟ್ಟಿರುತ್ತೆ. ಆಗ ಲೇಖಕರು ಹೇಳ್ತಾರೆ ಅವಳಿಗೆ ಆಲ್ರೆಡಿ ಮದುವೆ ಆಗಿ 1 ವರ್ಷ ಆಗಿದೆ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಸುಮ್ಮನೆ ರಂಗನನ್ನು ಒಂದು ರೀತಿ ಚೇಷ್ಟೆ ಮಾಡಬೇಕು ಅಂತೇಳಿ ಆಕೆಗೆ ಮದುವೆ ಆಗಿದೆ ಅಂತಕ್ಕಂಥ ಮಾತನ್ನು ಹೇಳಿದ ತಕ್ಷಣ ರಂಗನ ಮುಖ ಬಾಡಿ ಹೋಗಿಬಿಡುತ್ತೆ. ರಂಗನ ಮುಖವನ್ನು ಗಮನಿಸಿದಂಥ ಲೇಖಕರಿಗೆ ಇದು ಅರ್ಥ ಆಗುತ್ತೆ, ಈತ ರತ್ನಳನ್ನು ಇಷ್ಟಪಟ್ಟಿದ್ದಾನೆ ಅಂತಕ್ಕಂಥದ್ದು. ರಂಗ ಆ ಒಂದು ನೋವಿನಿಂದ ತನಗೆ ಮನೆಯಲ್ಲಿ ಕೆಲಸ ಇದೆ ಅಂತೇಳಿ ಅಲ್ಲಿಂದ ಎದ್ದು ಹೊರಟು ಬಿಡ್ತಾನೆ. ನಂತರ ಲೇಖಕರು ಏನು ಮಾಡ್ತಾರೆ, ಈ ರಂಗನ ಮನಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಮಾರನೇ ದಿವಸ ಬೆಳಗ್ಗೆ ಆ ಗ್ರಾಮದಲ್ಲೇ ಇರತಕ್ಕಂತಹ ಜ್ಯೋತಿಷಿರಾಗಿರ್ತಕ್ಕಂಥ ಶಾಸ್ತ್ರಿಯ ಬಳಿಗೆ ಹೋಗಿ ರಂಗ ಮತ್ತು ರತ್ನರ ಈ ನಕ್ಷತ್ರಗಳನ್ನು ಕೊಟ್ಟು ಅವರ ಒಂದು ಜಾತಕಗಳನ್ನು ತಿಳಿಸುವಂತೆ ಹೇಳ್ತಾರೆ. ಆಗ ಆ ರತ್ನರ ಬಗ್ಗೆ ಗೊತ್ತಿರ್ತಕ್ಕಂತಹ ಲೇಖಕರು ಆ ಶಾಸ್ತ್ರಿಗೆ ಹೇಳಿರ್ತಾರೆ, ಯಾವ ರೀತಿ ಇದನ್ನು ಹೇಳಬೇಕು, ಜ್ಯೋತಿಷ್ಯವನ್ನು ಯಾವ ರೀತಿ ಹೇಳಬೇಕು. ಯಾಕಂದರೆ ಆ ಜ್ಯೋತಿಷ್ಯವನ್ನು ಹೇಳಬೇಕಾಗಿರ್ತಕ್ಕಂಥದ್ದು ರಂಗನಿಗೆ ಹೇಳಬೇಕಾಗಿತ್ತು. ಆದ್ದರಿಂದ ಇಲ್ಲಿ ಆ ಕವಿ ಶಾಸ್ತ್ರಿಯವರ ಜೊತೆ ಸೇರಿ ಒಂದು ಪ್ಲ್ಯಾನನ್ನು ಮಾಡಿರ್ತಾರೆ, ಯಾವ ರೀತಿ ಅವನಿಗೆ ಜ್ಯೋತಿಷ್ಯವನ್ನು ಹೇಳಬೇಕು ಅಂತಕ್ಕಂಥದ್ದು. ಹೀಗೆ ಲೇಖಕರು ಶಾಸ್ತ್ರಿಯವರಿಗೆ ಎಲ್ಲ ಒಂದು ಪ್ಲ್ಯಾನನ್ನು ಹೇಳಿದ ನಂತರ ಬಂದು ರಂಗನನ್ನು ಕೇಳ್ತಾರೆ, ನಾವು ಜ್ಯೋತಿಷ್ಯ ಬಳಿ ಹೋಗೋಣ, ನಿನಗಾಗಿ ಹುಡುಗಿಯನ್ನು ಹುಡುಕುವ ಒಂದು ಪ್ರಕ್ರಿಯೆ ನಡೀತಾ ಇರೋದರಿಂದ ನಾವು ಅಲ್ಲಿ ಹೋಗಿ ಬರೋಣ ಅಂತ ಹೇಳಿದಾಗ ರಂಗ ನನಗೆ ತಲೆನೋವಿದೆ ಅಂತ ಹೇಳ್ತಾನೆ. ಲೇಖಕರು ಇಲ್ಲ, ನಿನಗೆ ಆ ಹುಡುಗಿನ ನೋಡ್ತಕ್ಕಂತಹ ಒಂದು
ಕ್ರಿಯೆ ಇರೋದ್ರಿಂದ ಇಲ್ಲಿ ನಿನಗೆ ಯೋಚನೆ ಮಾಡಿ ತಲೆನೋವು ಬಂದಿರಬಹುದು, ಬಾ ಶಾಸ್ತ್ರಿ ಬಳಿ ಹೋಗೋಣ, ಅಲ್ಲಿ ನಿನಗೆ ಯಾವ ರೀತಿ ಹುಡುಗಿ ಸಿಗ್ತಾಳೆ ಅನ್ನೋದನ್ನ ಕೇಳೋಣ ಅಂತ ಹೇಳಿದಾಗ ರಂಗನು ಏನು ಮಾಡ್ತಾರೆ, ಕವಿಯ ಜೊತೆ ಶಾಸ್ತ್ರಿಯ ಬಳಿಗೆ ಬರ್ತಾರೆ. ಇಲ್ಲಿ ಶಾಸ್ತ್ರಿಯವರಿಗೆ ಆಲ್ರೆಡಿ ವಿಷಯ ಗೊತ್ತಿದೆ, ರಂಗ ಬರ್ತಾನೆ, ಯಾವ ರೀತಿ ಹೇಳಬೇಕು ಅಂತ ಪ್ಲಾನ್ ಗೊತ್ತಿದೆ. ಆದರೆ ಶಾಸ್ತ್ರಿಯವರು ಏನು ಮಾಡ್ತಾರೆ, ರಂಗ ಬಂದ ತಕ್ಷಣ ಒಂದು ರೀತಿ ಆಶ್ಚರ್ಯರಾಗಿ ನಟಿಸ್ತಾ ಅವರು ಕವಿಯನ್ನು ಕರೀತಾರೆ. ಬನ್ನಿ ಬನ್ನಿ, ಹೇಗಿದ್ದೀರಾ, ಎಷ್ಟು ದಿನ ಆಯಿತು ಮನೆ ಹತ್ರ ಬಂದು, ಈ ರೀತಿಯಾಗಿ ಮಾತಾಡಿಸಿ ಅವರನ್ನು ಒಳಗಡೆ ಕರ್ಕೋತಾರೆ. ಹಾಗೆ ನಂತರ ಶಾಸ್ತ್ರಿಗಳೇನು ಮಾಡ್ತಾರೆ, ರಂಗನ ಕಡೆಗೆ ತಿರುಗಿ, ಇವರು ಅಕೌಂಟೆಂಟ್, ವಿಲೇಜ್ ಅಕೌಂಟೆಂಟ್ ಅಂದರೆ ಗ್ರಾಮ ಲೆಕ್ಕಾಧಿಕಾರಿಗಳಿದ್ದಾರೆ, ಅವರ ಮಗರಲ್ವಾ, ಈತ ಬೆಂಗಳೂರಿನಲ್ಲಿ ಓದಿ ಬಂದಿದ್ದಾನಲ್ವ, ಈ ರೀತಿಯಾಗಿ ಮಾತುಕತೆಗಳು ನಡೆಯುತ್ತೆ. ಹಾಗೆ ಶಾಸ್ತ್ರಿಯವರು ಹೇಳ್ತಾರೆ, ರಂಗ ಅವರ ಮನಸ್ಸಲ್ಲಿ ಏನೋ ಇದೆ ಅಂತ ಹೇಳಿ ಅದನ್ನು ನಾನು ಹೊರಗಡೆ ಹಾಕ್ತೀನಿ ಅಂತ ಹೇಳಿ ಅವರು ಕವಡೆಗಳನ್ನು ಕಾಗದಗಳನ್ನು ತೆಗೆದು ಕವಡೆಗಳನ್ನು ಹಾಕಿ ಜ್ಯೋತಿಷ್ಯ ಹೇಳೋ ರೀತಿಯಲ್ಲಿ ಒಂದು ಜ್ಯೋತಿಷ್ಯ ಪುಸ್ತಕವನ್ನು ತೆರೆದು ನೋಡ್ತಾ ಏನು ಮಾಡ್ತಾರೆ, ಆ ರಂಗನ ಮನಸ್ಸಿನಲ್ಲಿರ್ತಕ್ಕಂಥದ್ದನ್ನು ನಾನು ಹೊರಗೆ ಹಾಕ್ತೇನೆ ಅಂತಕ್ಕಂಥದ್ದನ್ನು ಲೆಕ್ಕಾಚಾರಗಳನ್ನು ಮಾಡಿ ಹೇಳ್ತಾರೆ. ರಂಗನ ಮನಸ್ಸಿನಲ್ಲಿ ಒಂದು ಹುಡುಗಿ ಇದ್ದಾಳೆ, ಬಹುಶಃ ಆ ಹುಡುಗಿ ಹೆಸರು ಏನಿರಬಹುದಪ್ಪ ಅಂತ ಅಂದರೆ ಯಾವುದೋ ಒಂದು ಸಮುದ್ರದಲ್ಲಿ ಸಿಗ್ತಕ್ಕಂಥ ವಸ್ತುವಿನ ಹೆಸರು ಇರಬಹುದು ಅಂತ ಹೇಳ್ತಾರೆ. ಅದಕ್ಕೆ ಕವಿ ಹೇಳ್ತಾರೆ, ಆ ಹುಡುಗಿ ಕಮಲಾನ, ನೀರಜನ, ಈ ರೀತಿ ಬೇರೆ ಬೇರೆ ಹೆಸರುಗಳನ್ನು ಸೂಚಿಸ್ತಾ ಹೋಗ್ತಾರೆ. ಅದಕ್ಕೆ ಶಾಸ್ತ್ರಿಗಳು ಅಷ್ಟೇ ಅಲ್ಲ, ಅಮೂಲ್ಯ ಇರಬಹುದು, ರತ್ನ ಇರಬಹುದು ಅಂತ ಬೇಕಾಗೆ ರತ್ನಳ ಹೆಸರನ್ನು ಏನು ಮಾಡ್ತಾರೆ, ಅಲ್ಲಿ ಶಾಸ್ತ್ರಿಯವರು ಹೇಳ್ತಾರೆ. ಈ ರತ್ನ ಅಂತಕ್ಕಂಥ ಹೆಸರನ್ನು ಕೇಳಿದ ತಕ್ಷಣವೇ ರಂಗನಿಗೆ ಒಂದು ರೀತಿ ಸಂತೋಷ ಆಗುತ್ತೆ, ಆಶ್ಚರ್ಯವೂ ಆಗುತ್ತೆ. ಇರಬಹುದು ಮನಸ್ಸಿನಲ್ಲಿ ಒಂದು ಆಸೆ ಮೂಡುತ್ತೆ. ಆಗ ಲೇಖಕರು ಹೇಳ್ತಾರೆ, ಆ ರತ್ನ ಅಂದ್ರೆಗಿನ ರಾಮರಾವ್ರ ಮನೆಯಲ್ಲಿರ್ತಕ್ಕಂಥ ಹುಡುಗಿ ಅಲ್ವಾ ಅಂತ ಹೇಳ್ತಾರೆ. ಆ ಹುಡುಗಿಗೆ ಆಲ್ರೆಡಿ ಮದುವೆ ಆಗಿದೆ ಅಂತ ಹೇಳಿದಾಗ ಶಾಸ್ತ್ರಿಯವರು ಆ ಹುಡುಗಿ ಅಲ್ಲದೆ ಬೇರೆ ಹುಡುಗಿ ಇರಬಹುದು, ಆದರೆ ನನ್ನ ಶಾಸ್ತ್ರ ಏನು ಹೇಳುತ್ತೆ ನಾನು ಅದನ್ನು ಹೇಳಿದ್ದೇನೆ ಅಂತ ಹೇಳ್ತಾರೆ. ನಂತರ ಅಲ್ಲಿ ರಂಗ ಮತ್ತು ಅವನ ಒಂದು ನಡವಳಿಕೆಯನ್ನು ನೋಡಿದಂಥ ಕವಿಯವರಿಗೆ ಅರ್ಥ ಆಗುತ್ತೆ, ರಂಗನಿಗೆ ರತ್ನಳ ಮೇಲೆ ಮನಸ್ಸಿದೆ ಅಂತಕ್ಕಂಥದ್ದು. ನಂತರ ಅವರು ಶಾಸ್ತ್ರಿಯವರ ಮನೆಯಿಂದ ಹೊರಡ್ತಾರೆ. ಹೋಗುವ ದಾರಿನಲ್ಲೇ ರಾಮರವರ ಮನೆ ಇರುತ್ತೆ. ಅಲ್ಲಿ ರತ್ನ ಬಾಗಿಲಲ್ಲಿ ನಿಂತಿರ್ತಾಳೆ. ರತ್ನಳಿಗೂ ಸಹ ರಂಗನ ಮೇಲೆ ಒಂದು ಆಸೆ ಹುಟ್ಟಿರುತ್ತೆ, ಮದುವೆ ಆಗಬೇಕು ಅಂತಕ್ಕಂಥ ಒಂದು ಆಸೆ ಇರುತ್ತೆ. ನಂತರ ಲೇಖಕರು ಏನು ಮಾಡ್ತಾರೆ, ರಂಗನನ್ನು ರಸ್ತೆಯಲ್ಲಿ ನಿಲ್ಲಿಸಿ ರಾಮರವರ ಮನೆಯೊಳಗೆ ಹೋಗಿ ನಂತರ ಬರ್ತಾರೆ. ಬಂದವರೇ ರಂಗನಿಗೆ ಹೇಳ್ತಾರೆ, ಅಯ್ಯೋ ಆ ಹುಡುಗಿಗೆ ಮದುವೆನೇ ಆಗಿಲ್ಲ, ನನಗೆ ಯಾರೋ ಈ ರೀತಿ ಮದುವೆ ಆಗಿದೆ ಅಂತ ಹೇಳಿಬಿಟ್ಟಿದ್ದಾರೆ, ಆಕೆಗೆ ಇನ್ನೂ ಮದುವೆ ಆಗಿಲ್ಲ, ಹಾಗಾದರೆ ಶಾಸ್ತ್ರಿಗಳು ಹೇಳಿದ್ದು ನಿಜ ಅಂತ ಹೇಳ್ತಾರೆ. ಆಮೇಲೆ ಈ ಒಂದು ವಿಷಯ ನಿಜವಾಗಲೂ ಶಾಸ್ತ್ರಿಗಳಿರ್ತಕ್ಕಂಥದ್ದು ಸತ್ಯ ಇದೆ ಅಂತ ಹೇಳಿದಾಗ ರಂಗ ಅದನ್ನು ಒಪ್ಕೋತಾನೆ. ಅಂದರೆ ಆ ರಂಗನಿಗೂ ಸಹ ರತ್ನಳನ್ನು ಮದುವೆ ಆಗ್ತಕ್ಕಂಥ ಆಸೆ ಇರೋದ್ರಿಂದ ರಂಗ ಕೂಡ ಅದನ್ನು ಒಪ್ಕೋತಾನೆ. ನಂತರ ಆ ದಿನ ಸಾಯಂಕಾಲ ಬಾವಿಯ ಬಳಿ ಲೇಖಕರು ಮತ್ತು ಶಾಸ್ತ್ರಿಯವರು ಭೇಟಿಯಾಗ್ತಾರೆ. ಆಗ ಶಾಸ್ತ್ರಿಯವರಿಗೆ ಹೇಳ್ತಾರೆ, ಯಾವುದೇ ಅನುಮಾನಾಸ್ಪದವಿಲ್ಲದಂತೆ ತಾನು ಹೇಳಿಕೊಟ್ಟಂಥ ಎಲ್ಲ ವಿಷಯಗಳನ್ನು ನೀವು ಸರಿಯಾಗಿ ಪ್ಲ್ಯಾನನ್ನು ಎಕ್ಸಿಕ್ಯೂಟ್ ಮಾಡಿದ್ದೀರಾ ಅಂತ ಕವಿ ಶಾಸ್ತ್ರಿಯವರಿಗೆ ಹೇಳಿದಾಗ ಅವರು ಶಾಸ್ತ್ರಿಗಳು ಹೇಳ್ತಾರೆ, ಇಲ್ಲ, ಶಾಸ್ತ್ರ ಅಂತಕ್ಕಂಥದ್ದು ಅದೇ ರೀತಿ ಇದೆ, ಇಲ್ಲಿ ನೀವು ಹೇಳಿಕೊಟ್ಟಂಥ ಪ್ಲ್ಯಾನ್ ಅಲ್ಲ ಅಂತ ಹೇಳಿ ಶಾಸ್ತ್ರಿಗಳು ಕವಿಗಳಿಗೆ ಹೇಳ್ತಾರೆ. ಅಲ್ಲಿ ಕವಿ ನೀಡಿರ್ತಕ್ಕಂತಹ ಏನು ಪ್ಲ್ಯಾನ್ ಇತ್ತು ಅದನ್ನು ನಾನು ಎಕ್ಸಿಕ್ಯೂಟ್ ಮಾಡಲಿಲ್ಲ, ಆದರೆ ಶಾಸ್ತ್ರಗಳೇನಿತ್ತೆ ಅದನ್ನೇ ನಾನು ಸರಿಯಾಗಿ ಹೇಳಿದ್ದೇನೆ ಅಂತಕ್ಕಂಥ ಮಾತನ್ನು ಸಹ ಶಾಸ್ತ್ರಿಗಳು ಕವಿಯವರಿಗೆ ತಿಳಿಸ್ತಾರೆ. ನಂತರ ಈ ಕಥೆಯ ಕೊನೆ ಹಂತಕ್ಕೆ ಬಂದಿರುತ್ತೆ. ಆ ಕತೆ ಕೊನೆ ಹೇಗಾಗುತ್ತೆ ಅಂದರೆ, ಇಲ್ಲಿ ರಂಗ ಏನು ಮಾಡ್ತಾರೆ, ಕವಿಯವರನ್ನು ಊಟಕ್ಕೆ ಮನೆಗೆ ಕರೆದಿರ್ತಾರೆ. ಏಕಪ್ಪ ಅಂದರೆ ಆ ದಿನ ರಂಗನ ಮಗನಾಗಿರ್ತಕ್ಕಂತಹ ಶ್ಯಾಮನ ಒಂದು ಹುಟ್ಟು ಹಬ್ಬ. ಅಂದರೆ ಇಲ್ಲಿ ಮದುವೆ ಎಲ್ಲ ಆಗೋಗಿದೆ, ರಂಗರತ್ನರ ಮದುವೆ ಆಗಿದೆ, ಅವರಿಗೆ ಮಕ್ಕಳು ಸಹ ಆಗೋಗಿದೆ. ಆ ನಂತರ ಮಗನ ಒಂದು ಹುಟ್ಟು ಹಬ್ಬಕ್ಕೆ ಕವಿಯವರನ್ನು ರಂಗ ಆಹ್ವಾನಿಸಿರ್ತಾನೆ. ಆ ಹುಡುಗನ ಹೆಸರು ಶ್ಯಾಮ ಅಂತ ಹೆಸರಿಟ್ಟಿರ್ತಾರೆ. ಅಲ್ಲಿಗೆ ಬಂದಂತಹ ಕವಿಯವರು ಹೇಳ್ತಾರೆ, ಏನಿದು ನಿಮ್ಮ ಮಗನಿಗೆ ಶ್ಯಾಮ ಅಂತಕ್ಕಂಥ ಹೆಸರಿಟ್ಟಿದ್ದೀರಲ್ಲ, ನಿಮಗೆ ಬೇರೆ ಹೆಸರೇ ಸಿಗಲಿಲ್ವಾ, ಈ ಹೆಸರು ಅಷ್ಟೊಂದು ಚೆನ್ನಾಗಿಲ್ಲ ಅಂತಕ್ಕಂಥದ್ದನ್ನು ಹೇಳ್ತಾರೆ. ಏಕೆಂದರೆ ಅವರು ಆ ಮುದ್ದು ಮಗನ ಹೆಸರು ತಮಗಿಷ್ಟೇ, ಅಂದರೆ
ತಮಗೆ ಇಷ್ಟವಾಗಿರ್ತಕ್ಕಂಥ ವ್ಯಕ್ತಿ ಹೆಸರನ್ನು ನಾವು ಇಟ್ಟಿದ್ದೇವೆ ಅಂತಕ್ಕಂಥ ಮಾತನ್ನು ಸಹ ಹೇಳ್ತಾರೆ. ಆದರೆ ರಂಗನ ಹೆಂಡತಿ ಆಗಾಗಲೇ 8 ತಿಂಗಳ ಗರ್ಭಿಣಿ ಕೂಡ ಆಗಿರ್ತಾಳೆ. ಇಲ್ಲಿ ರಂಗನ ತಾಯಿ ಅಡುಗೆ ಮಾಡಿ ಮತ್ತು ರಂಗನ ಒಂದು ಸಹೋದರಿ ಸಹ ಅಡುಗೆಯನ್ನು ಮಾಡಿ ಆ ಲೇಖಕರ ಊಟಕ್ಕೆ ಬಡಿಸೋದಕ್ಕೆ ಸಿದ್ಧ ಮಾಡಿರ್ತಾರೆ. ಇಲ್ಲಿ ಆ ರಂಗ ಮತ್ತು ರತ್ನರಿಗೆ ಇಷ್ಟರಾಗಿರ್ತಕ್ಕಂತಹ ಹೆಸರನ್ನು ಇಟ್ಟಿದ್ದೇವೆ ಅಂತ ಹೇಳ್ತಾರೆ ಆ ಮಗುವಿಗೆ. ಆ ಮಗುವಿನ ಹೆಸರು ಶ್ಯಾಮ. ಆ ಶ್ಯಾಮ ಅಂತಕ್ಕಂಥದ್ದು ಸಹ ಯಾರ ಹೆಸರಾಗಿರುತ್ತೆ ಅಂದರೆ ಆ ಕವಿಯ ಹೆಸರಾಗಿರುತ್ತೆ. ಊಟಕ್ಕೆ ಹೋದಂತಹ ಲೇಖಕರನ್ನು ಆ ಪುಟ್ಟ ಹುಡುಗ ಶ್ಯಾಮ ಓಡಿ ಬಂದು ತಬ್ಕೊಳ್ತಾರೆ. ಆ ಲೇಖಕರು ಆ ಮಗುವಿಗೆ ಒಂದು ಮುತ್ತನ್ನಿಟ್ಟ ಆ ಮಗುವಿಗೆ ಒಂದು ಉಂಗುರವನ್ನು ತೊಡಿಸ್ತಾರೆ. ಈ ರೀತಿಯಾಗಿ ರಂಗನ ಮದುವೆಯ ಈ ಒಂದು ಶಾರ್ಟ್ ಸ್ಟೋರಿ ಅಂತಕ್ಕಂಥದ್ದು ಕೊನೆಗೊಳ್ಳುತ್ತೆ. ವಿದ್ಯಾರ್ಥಿಗಳೇ, ನಿಮಗೆ ಇಂಗ್ಲೀಷ್ನ ಸಮರಿಯ ಈ ಒಂದು ರಂಗಾಸ್ ಮ್ಯಾರೇಜ್ PDF ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ನೀಡಿರ್ತೇನೆ. ಕನ್ನಡದಲ್ಲಿ ಕಥೆಯನ್ನು ಕೇಳಿದ್ದೀರಾ, ಹಾಗೆ ಇಂಗ್ಲೀಷ್ನಲ್ಲಿ ಸಮರಿಯನ್ನು ಓದ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಡಿಯೋದೊಂದಿಗೆ ಭೇಟಿಯಾಗೋಣ. ತಪ್ಪದೇ ಲರ್ನ್ ಈಸಿಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.